ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತಿದ್ದು ಹೊಸ ದಿನಕ್ಕೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11:30 ಆಗಿದೆ. ಪೂಜೆ ಎಲ್ಲ ಮುಗೀತು. ಆಷಾಢ ಶುಕ್ರವಾರದ್ದು ಪೂಜೆ ಎಲ್ಲ ಮುಗಿಸಿ ಈಗ ನೋಡಿ ನಮ್ಮ ನಿತ್ಯ ಮಲ್ಲೇ ಇದ್ದಾಳೆ. ಇವತ್ತು ಅಂಗನವಾಡಿ ತೆಗ್ದಿಲ್ಲ, SIR ಮಾಡ್ತಿದ್ದಾರಲ್ವ, ಸೊ ಅದಕ್ಕೆ ಮೇಡಮ್ಗೆ ಒಬ್ಬರಿಗೆ ಕಷ್ಟ ಆಗ್ತಿದೆ ಅಂತ ಪಲ್ಲವೆಕ್ಕನು ಹೋಗಿದ್ದಾರೆ. ಕೈ ತೆಗಿಕಲ್ಲ. ಹಾಯ್ ಮಾಡು. ಒದ್ದು ಇವಾಗ ಸ್ವಲ್ಪ ಬೆಟರ್ ದೆನ್ ಆಗಿ ಮಾತಾಡ್ತಿದ್ದಾಳೆ ಅವಳು. ಎಲ್ಲವನ್ನೂ ಮಾತಾಡ್ತಾಳೆ ಇವಾಗ, ಬಟ್ ಕೆಲವೊಂದು ಉಚ್ಚಾರಣೆ ಬರ್ತಿಲ್ಲ ಅಷ್ಟೇ. ಕಂದ ಐ ಲವ್ ಯು ಹೇಳು. ಯಾರಿಗೆ? ಅಮ್ಮಂಗೆ ಐ ಲವ್ ಯು ಟು. ಇವತ್ತಿತ್ತು ಜಾಸ್ತಿ ಕೆಲಸ ಇದ್ದಾವೆ. ನಿಂತ್ಬೇಕಂದ. ವಾವ್ ಸೂಪರ್. ಅವಳಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ನಮ್ಮ ಜಾತ್ರೆ ಕಳೆದ ಮೇಲೆ ಇನ್ನೇನು ಆಗಸ್ಟ್ 1 ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ ಅಂತ. ತಡಿ ಮಾತಾಡ್ತಿದ್ದೀನಿ. ನಿಂಕ ಮಾತಾಡ್ತಿದ್ದೀನಿ, 1 ನಿಮಿಷ ಆಯಿತಾ? ಆಮೇಲೆ ಡ್ಯಾನ್ಸ್ ಮಾಡೋಣ. ಅವಳಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅದಕ್ಕೆ ಡ್ಯಾನ್ಸ್ ಅಂದರೆ ಇನ್ನೇನು 29ಗೆ ಜಾತ್ರೆ ಇದೆ ಅಲ್ವಾ, ಸೊ ನನಗೆ ಅವಳನ್ನ ಇವಾಗ ಕರ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಜಾತ್ರೆ ಕಳೆದು ಬಿಡಲಿ, ಆಮೇಲೆ ಸೇರ್ಸೋಣ ಅಂತ ಸುಮ್ಮನೆ ಇದ್ದೀನಿ. ಸೇರಿಸ್ತೀನಿ. ಮಕ್ಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಹಾಕ್ಬೇಕು. ಏನು ಕನ್ನ ಇದಾ, ಈ ಉಕ್ಕನ್ನ ತರಿಸಿದ್ದೆ ನಾನು ಮೀಶೋಯಿಂದ. ಅಂದರೆ ಈ ಗೋಡೆಗೆಲ್ಲ ಮಳೆ ಅಂಟಿಸ್ತೀವಲ್ಲ, ಅದು ತುಂಬ ಗಟ್ಟಿ ಇದೆ ಆಯಿತಾ. ಇದಕ್ಕೆ ಅವಳ ಬ್ಯಾಗ್ನ ನಾನು ತಕ್ಕಿಸ್ಕೊಂಡಿದ್ದಾಳೆ. ಒಂದು ಬಾಟಲು, ಒಂದು ಬ್ಯಾಗು. ಎಷ್ಟೊಂದು ಬಂದಿದೆ ಗೊತ್ತಾ? 169 ರುಪೀಸು. ಓಕೆನಾ? ದೇವ್ರದ್ದು ಸಾಂಗ್ ಹಾಕಿದ್ದೀನಿ. ಪೂಜೆ ಆಗಿದೆ, ನೋಡಿ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ 169 ರುಪೀಸಿಗೆ ಆಲ್ಮೋಸ್ಟ್ ಇದರಲ್ಲಿ 30 ಇದ್ದಾವೆ ಉಕ್ಕಳು. ಎಲ್ಲಿಗೆ ಬೇಕಾದರೂ ಹಾಕೋಬೋದು ನೀವು. ಅಂದರೆ ಏನು ಗೊತ್ತಾ, ಗೋಡೆ ತರ್ತರಿ ಇರುತ್ತಲ್ವ, ಅಲ್ಲಿ ಕೂರೋದಿಲ್ಲ, ಅವು ಬೇಗ ಬಿದ್ದೋಗ್ಬಿಡ್ತವೆ. ಈ ನೈಸ್ ಗೋಡೆ ಇರುತ್ತಲ್ವ, ಅಂಥದ್ದು ಹತ್ರ ಸೊ ಇಲ್ಲಿ ಅಮ್ಮಂಗೆ ಪೂಜೆ ಆಯಿತು. ಸಾಂಬ್ರಾಣಿ ಧೂಪ ಹಾಕಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ. ಆಮೇಲಿಂದ ಇವಾಗ ಇಲ್ಲಿ ನಾನು ದೇವಸ್ಥಾನದಲ್ಲಿ ದೇವ್ರನ್ನ ತೊಳಿಬೇಕಾಯ್ತಾ. ಅಮ್ಮನ್ನ ಸಾಂಬ್ರಾಣಿ ನೋಡಿ ಯಾವ ಥರ ಬರ್ತಾ ಇದೆ. ನಂಗೆ ತುಂಬ ಇಷ್ಟ ಸಾಂಬ್ರಾಣಿ ಕಚ್ಚೋದು. ಸಾಂಬ್ರಾಣಿ ಧೂಪ ಮನೇಲೆಲ್ಲ ಬಂದಾಗ ಇವತ್ತು ವಾರ ಆಗಿದೆ, ಇವತ್ತು ಪೂಜೆ ಆಗಿದೆ ಅನ್ನೋ ಫೀಲ್ ಬರುತ್ತೆ. ಓಕೆನಾ? ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಓಕೆ, ಇವು ತುಂಬ ಕೆಲಸ ಇದೆ. ಇವತ್ತು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಇನ್ನೇನು ಸೋಮವಾರ ದೇವ್ರು ಎತ್ಬಿಡ್ತಾರೆ ಅಮ್ಮನ್ನ. 1 ನಿಮಿಷ ಬಂದೆ. ಅದಕ್ಕೆ ಏನು ಅಂದರೆ ಇನ್ನು ನಾಳೆ ಶನಿವಾರ, ನಾಡಿದ್ದು ಭಾನುವಾರ ನನಗೆ ದೇವ್ರನ್ನೆಲ್ಲ ತೊಳೆಯೋದಕ್ಕಾಗಲ್ಲ. ಯಾಕೆಂದರೆ ಶನಿವಾರ ಪೂಜೆ, ಭಾನುವಾರ ಪೂಜೆಲಿ ಬ್ಯುಸಿ ಆಗಿಬಿಡ್ತೀನಿ. ನಿನ್ನ ಹಿಂದೆ ಬರಲ್ಲ ನಾನು, ವಿಡಿಯೋ ಮಾಡಲಾ? 1 ನಿಮಿಷ. ಮಕ್ಕ ಗಲೀಜಾಗಿದ್ದೆ. ಚಾಕಿ ತಿಂದಿದೀಯಾ? ಹಿಂಗೆ ಇವಳಿದ್ರೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಅವಳನ್ನ ಮಾಡ್ಬೇಕಂತೆ ನಾನು, ಹಂಗೆಲ್ಲ ಕೂರಂಗಿಲ್ಲ ನೀನು. ಮತ್ತೆ ABCD ಹೇಳು ಮತ್ತೆ ಅವ್ರಿಗೆ ಹೇಳು. ಅವಳಿಗೆ ಏನು ಅಂದರೆ ಡ್ಯಾನ್ಸ್ ಮಾಡ್ತಾ ಹೇಳ್ಕೊಡ್ಬೇಕು. ಹಂಗೆ ಹೇಳ್ಕೊಟ್ರೆ ಹೇಳಲ್ಲ. ಇದು ಮಕ್ಕತಕ್ಕೆ ಹೋಗಿ ಬರ್ತೀನಿ. ಸೊ ಅದಕ್ಕೆ ಅಮ್ಮನ ನೀಟಾಗಿ ಇವಾಗ ತೊಳೆಯೋದಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮನ ತೊಳೆದು ಆಮೇಲೆ ನಾನು ಅಡುಗೆ ಮಾಡಬೇಕು. ಬೇಗ 2 o'clock ಒಳಗೆ ಅಡುಗೆ ಎಲ್ಲ ಮುಗಿಸ್ಕೋಬೇಕು. ಯಾಕೆಂದರೆ 2 to 4 o'clockವರೆಗೂ ನನಗೊಂದು ಕ್ಲಾಸ್ ಇದೆ. ಕ್ಲಾಸ್ ಅಟೆಂಡ್ ಮಾಡಬೇಕು ನಾನು. ಹರ್ಬಲ್ ಲೈಫ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಹರ್ಬಲ್ ಲೈಫ್ ಅಲ್ಲ, ನಂದು ಕಂಟೆಂಟ್ ಕ್ರಿಯೇಷನ್ದು ಒಂದು ಕ್ಲಾಸ್ ಇದೆ. ಸೊ ಅದನ್ನು ಅಟೆಂಡ್ ಮಾಡಿ ಅದನ್ನು ಮುಗಿಸ್ಕೊಂಡು ಕೆಳಗಡೆ ಹೋಗಿ ಅಲ್ಲಿ ದೇವಸ್ಥಾನ ಕ್ಲೀನ್ ಮಾಡಿ ಅಮ್ಮಂಗೆ ತುಪ್ಪದ ಬತ್ತಿ ಸಂಜೆ ಗೋಧೂಳಿ ಲಗ್ನದ ರಚಣ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಆವಾಗ ತುಪ್ಪದ ಬತ್ತಿ ಬನ್ನಿ. ಹಾಗೆ ತುಂಬಾ ತರಕಾರಿ ಆಗಿದೆ ಆಯಿತಾ, ಬಲ್ತೋಗ್ಬಿಡುತ್ತೆ. ಸೊ ಅದ್ರದ್ದು ಹಾರ್ವೆಸ್ಟಿಂಗ್ ಮಾಡಬೇಕು. ಬಟ್ ನಾನು ಸಪ್ರೇಟಾಗಿ ಇವತ್ತು ಸಂಜೆ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ ಹಾರ್ವೆಸ್ಟಿಂಗ್ದು. ಬೀನ್ಸು ತುಂಬ ಬಿಟ್ಟಿದೆ, ಮತ್ತು ಬೆಂಡೆಕಾಯಿ ಬಿಟ್ಟಿದೆ, ಸೊಪ್ಪು ಎಲ್ಲ ಬಂದಿದೆ. ಸೊ ಅದನ್ನೆಲ್ಲ ಸಂಜೆ ಹಾರ್ವೆಸ್ಟಿಂಗ್ ಸಪ್ರೇಟ್ ವೀಡಿಯೋ ಬರುತ್ತೆ. ಹಾಗೆ ನಿಮಗೆ ನಾನು ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಓಕೆನಾ? ನಾನು ಮೊನ್ನೆ ಒಂದೆರಡು ಕಂಟೆಂಟ್ ಇಟ್ಕೊಂಡು ವೀಡಿಯೋನ ಮಾಡಿದ್ದೆ. ಇವಾಗ ಬಂದು ನಿನ್ನೆ ಪೇರೆಂಟಿಂಗ್ ಹೆಂಗಿರಬೇಕು, ಮನೆ ಮನಸ್ಸು ಯಾವ ಥರ ಕ್ಲೀನಾಗಿರಬೇಕು ಅಂತ ಹೇಳಿದೆ. ಸೊ ಇವತ್ತು ಮಕ್ಕಳಿಗೂ ಕೆಲವೊಂದು ಜವಾಬ್ದಾರಿಗಳಿರುತ್ತೆ.
ಸೊ ಅದನ್ನು ಹೇಳ್ತೀನಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಹತ್ರ ಇದ್ದಾಗ ನನ್ನ ವೀಡಿಯೋನ ಆನ್ ಮಾಡಿಟ್ಟು ಅವರಿಗೆ ಸ್ವಲ್ಪ ಕೇಳಿಸಿದೆ, ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ದಿನ ಪೂರ್ತಿ ಚೇಷ್ಟೆ ಮಾಡ್ತಾ ಇರ್ತಾಳೆ. ಸಕ್ಕ ಚೇಷ್ಟೆ. ತೇಜನ್ ಡೆಡ್ ಆಪೋಸಿಟ್ ಗೊತ್ತೇ ಹೇಳು ಅಲ್ವಕ್ಕಿಂದ. ಬಾ ಮಾಮಿಗೋನ ಬನ್ನಿ. ಇವಾಗ ದೇವ್ರನ್ನ ನೀಟಾಗಿ ಕ್ಲೀನ್ ಮಾಡಿಬರೋಣ. ದೇವ್ರ ತೊಳೆಯೋದಕ್ಕೆ ಅಂತ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೀನಿ. ಸೊ ಆಮೇಲೆ ನನ್ನ ಹಸ್ಬೆಂಡ್ ಪಿತಾಂಬರ ಪುಡಿ ತಂದ್ಕೊಟ್ಟು ಹೋಗಿದ್ದಾರೆ. ಅವರು ಕೆಳಗಡೆ ನೋಡಿ ಇವತ್ತೇ ಕೆಲಸಕ್ಕೆ ಬಂದಿದ್ದಾರೆ. ಅಮ್ಮನ ಆರ್ಚಿನ ಕೆಲಸ ಪಿಲ್ಲರ್ ಹಾಕೋದಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಅವ್ರು ಅಲ್ಲಿಗೆ ಹೋದರು. ಇವಾಗ ನಾನು ನಿತ್ಯ ಕ್ಲೀನಿಂಗ್ ಕೆಲಸಕ್ಕೆ ಹೋಗ್ತಾಯಿದ್ದೀವಿ. ಆಮೇಲೆ ಬಂದು ನೋಡಿ ಇಲ್ಲೊಂದು ಪಾರ್ಸಲ್ ಬಂದಿದೆ ಆಯಿತಾ, ಅದನ್ನು ವೀಡಿಯೋ ಮಾಡ್ಬೇಕು. ನಾನು ಟೈಮೇ ಸಿಕ್ಕಿಲ್ಲ ನನಗೆ. ನಾನು ಅದನ್ನು ಏನಕ್ಕೆ ತರಿಸಿದ್ದೀನಿ ಅಂದರೆ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೊಡ್ತೀನಲ್ಲ, ಅದು ಸ್ಟ್ಯಾಂಡ್, ಅದಕ್ಕೆ ಅಂತ ಸ್ಟ್ಯಾಂಡನ್ನ ತರಿಸಿದ್ದೀನಿ ಮೀಶೋದಲ್ಲಿ. ತುಂಬ ಕಮ್ಮಿ ಪ್ರೈಸ್ಗೆ ಗೊತ್ತಾ, 3 ಸ್ಟೆಪ್ಪು ಸ್ಟ್ಯಾಂಡ್ ಅದು. ಸೊ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ನ, ನೀವು ಬೇಕಿದ್ರೆ ಬೈ ಮಾಡಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಬೆಳಗ್ಗೆ ಟಿಫನ್ಗೆ ವೆಜ್ ಫ್ರೈಡ್ ರೈಸ್ ಮಾಡಿದ್ದೆ. ಅದನ್ನು ಸಿಂಪಲ್ಲಾಗಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಕ್ಯಾರೆಟು, ಸ್ವಲ್ಪ ಬೀನ್ಸು, ಮತ್ತು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸ್ಬಿಡಿ ಕ್ಯಾರೆಟು ಮತ್ತು ಬೀನ್ಸು. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಎಲೆಕೋಸು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕಿ ಒಂದು 2 ಮಿನಿಟ್ಸ್ ಫ್ರೈನ ಮಾಡಿಕೊಂಡು ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಸೋಯಾ ಚಂಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಸೋಯಾ ಚಂಕ್ಸ್ ಬೇಡ ಅಂದರೆ ನೀವು ಸ್ಕಿಪ್ನ ಮಾಡ್ಬೋದು, ಇಲ್ಲ ನೀವೇನಾದ್ರು ನಾನ್ ವೆಜಿಟೇರಿಯನ್ ಎಗ್ನ ಹಾಕೋತೀನಿ ಅಂದರೆ ಹಾಕೋಬೋದು. ಆಮೇಲೆ ಸೋಯಾ ಚಂಕ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಒಂದು ಮಿಕ್ಸ್ನ ಕೊಟ್ಕೊಂಡು ಅದಕ್ಕೆ ಉಡಿ ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಬಿಟ್ಟು ಅನ್ನದ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೋಬೇಕು. ಇಲ್ಲಿ ಖಾರದ ಪುಡಿ ಹಾಕಿದರೆ ಕಲರ್ ಚೇಂಜ್ ಆಗಿ ಕಾಣುತ್ತೆ, ಪೆಪ್ಪರ್ ಪೌಡ್ರ್ ಹಾಕಿದರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನು ಬಂದು ರುಚಿಗೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ನ ಮಾಡಿದರೆ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಸೂಪರ್ ಆಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ರೊಟ್ಟಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಪಾತ್ರೆ ತೊಳಿಬೇಕು. ಓಕೆ ಫ್ರೆಂಡ್ಸ್, ನಾನು ಕೆಲಸ ಎಲ್ಲ ಮುಗಿಸ್ದೆ. ದೇವಸ್ಥಾನ ಹತ್ರ ಎಲ್ಲ ಹೋಗಿ ದೀಪ ಹಚ್ಚಿ ಬಂದೆ ಆಯಿತಾ. ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಟೈಮ್ ಆಗಿಬಿಡ್ತು. ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ಹಂಗಾಗಿ ನಾನು ಮೀಶೋಯಿಂದ ಒಂದು ಪಾರ್ಸಲ್ ತರಿಸಿದ್ದೆ. ಸೊ ನೋಡಿ, ದೊಡ್ಡ ಪಾರ್ಸಲು, ವೆಯ್ಟ್ ಇದೆ. ಇದನ್ನು ಅನ್ಬಾಕ್ಸ್ ಮಾಡೋಣ ನಿಮ್ಮ ಜೊತೆ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇದು ಬಂದು ಸ್ಟ್ಯಾಂಡು. ಈಗ ಸದ್ಯಕ್ಕೆ ನಾನು ಪ್ರಾಪರಾಗಿ ತರಿಸಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಾನು ಗಾರ್ಡನ್ಗೂ ಕೂಡ ಯೂಸ್ ಮಾಡ್ಕೋಬೋದು. 3 ಸ್ಟೆಪ್ ಇರೋ ಒಂದು ಇದನ್ನು ತರಿಸಿದ್ದೀನಿ ನಾನು, ಸ್ಟ್ಯಾಂಡ್ನ. ಸೊ ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಯಾವ ಥರ ಫಿಟ್ ಮಾಡೋದು ಮತ್ತು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ
ತೋರಿಸ್ತೀನಿ, ನಿಮ್ಮ ಎದುರಿಗೇನೆ ಅನ್ಬಾಕ್ಸ್ ಮಾಡ್ತೀನಿ. ಅದು ಕ್ವಾಲಿಟಿ ಹೆಂಗಿದೆ ಅಂತ ನಿಮಗೆ ಆನೆಸ್ಟಾಗಿ ಹೇಳ್ತೀನಿ. ಮತ್ತು ಇದ್ರದ್ದು ಈ ಪ್ರಾಡಕ್ಟ್ ಏನಾದ್ರು ಲಿಂಕ್ ಬೇಕಿದ್ರೆ, ಪ್ರಾಡಕ್ಟ್ ಏನಾದ್ರು ನಿಮ್ಗೆ ಬೇಕಿದ್ರೆ ನೋಡಿ, ಕೆಳಗಡೆ ನನ್ನ ವೀಡಿಯೋದಲ್ಲಿ ಆರೆಂಜ್ ಕಲರ್ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದು ಬ್ಯಾಗ್ ಸೈಜ್ ಬರ್ತಾ ಇದೆ ನೋಡಿ, ಅಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಏನೇನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ ಅನ್ನೋದೆಲ್ಲ ಸಿಗುತ್ತೆ. ನೀವು ಆರಾಮಾಗಿ ತೊಗೋಬೋದು. ಸೊ ಆ ಪ್ರಾಡಕ್ಟ್ಗಳನ್ನ ನೀವು ಈಸಿಯಾಗಿ ಬೈ ಮಾಡ್ಬೋದು. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಓಪನ್ ಮಾಡಿದ್ದೀನಿ. ಕೂತ್ಕೊಂಡು ಪಿಕ್ ಮಾಡಬೇಕು, ಹಾಗಾಗಿ ಕೂತ್ಕೊಂಡಿದ್ದೀನಿ. ನಮ್ಮ ಜೊತೆ ನಮ್ಮ ಬಾಸ್ ಜಾಯ್ನ್ ಆಗಿದ್ದಾರೆ. ಅವಳು ಇದು ಪಾರ್ಸೆಲ್ ಬಂದು ನೆನೆ ಬಂತು. ಅವಳು ನೆನೆಯಿಂದ ವೆಯ್ಟ್ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ನಮ್ಮ ಅಮ್ಮ ಇದನ್ನು ಓಪನ್ ಮಾಡುತ್ತೆ ಅಂತ. ಯಾವ ಥರ ಪಿಕ್ ಮಾಡೋದು ಅನ್ನೋದನ್ನೇ ಗೊತ್ತಿಲ್ಲ. ಮೇಬಿ ಅಲ್ಲಿ ಬಚ್ಚಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕಲ್ತಿದ್ರೆ ಸಾಕು ಇಂಚು ಹೋದಾಗ ಯಾವ ಥರ ಪಿಕ್ ಮಾಡೋದು ಗೊತ್ತಿಲ್ಲ. ಚಿಚ್ಚು ಹಂಗೆ ಮಾಡಬಾರ್ದು, ನೀಟಾಗಿ ಸ್ಮೈಲ್ ಮಾಡು ಸುಮ್ಮನೆ. ಹಂಗೆ ಮಾಡಬಾರ್ದು, ನೀಟಾಗಿ ಸ್ಮೈಲ್ ಮಾಡು ಸುಮ್ಮನೆ. ಇದನ್ನೆಲ್ಲ ಇನ್ಸ್ಟಾಲ್ ಮಾಡಿ ಎತ್ತಿಟ್ಟು ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ಕಾಫಿ ಮಾಡು ಅಂತ. ಅಂದ್ರೆ ದೇವಸ್ಥಾನ ಹತ್ರ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಹೇಳ್ದೆ ಅಲ್ವಾ. ಸೊ ಅವರು ಲೇಟ್ ಆಗುತ್ತೆ, ಇಲ್ಲೇ ಉಳ್ಕೋತಾರೆ. ಸೊ ಹಾಗಾಗಿ ಅವ್ರಿಗೊಂದು 10 ಮೆಂಬರ್ಸ್ಗೆ ಕಾಫಿ ಮಾಡ್ಬೇಕು. ಏನ್ ಗೊತ್ತಾ, ನಾವ್ ಅಲ್ಲೇ ನಿಂತಿರ್ಬೇಕಾದ್ರೆ ಉಕ್ಕಲ್ಲ. ಜಸ್ಟ್ ಹಿಂಗೆ ಒಂಚೂರು ವಿಡಿಯೋ ಹಿಂಗ್ ಅಮಕ್ ಬರೋಣ ಅಂತ ಈ ಕಡೆಗೆ ಬಂದೆ, ನೋಡಿ ಉಕ್ಕೆ ಬಿಡ್ತು. ಸಕ್ಕರೆ ಎಷ್ಟು ಹಾಕ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ. ಕುಡಿತೀರಾ ಸ್ವಲ್ಪ? ನಾನ್ ಸಿಂಕಿಗೆ ಅವಾಗವಾಗ ನೀರ್ ಕಾಯಿಸಿ ಬಿಸಿನೀರ್ನ ಹಾಕ್ತಾ ಇರ್ತೀನಿ. ಯಾಕೆಂದ್ರೆ ಏನಾರು ಎಣ್ಣೆ ಜಿಡ್ ತರ ಇದ್ರೆ ಅದು ಹೋಗುತ್ತೆ ಅಂತ. ಇವಾಗ ನನ್ನ ಹಸ್ಬೆಂಡ್ಗೆ ಇದನ್ನ ಕೊಟ್ಟು ಕಳ್ಸೋಣ. ನೋಡ್ತೀನಿ ಅವ್ರಿಗೆ ಎಮ್ಮೆ ಸ್ಥಾನದು ಎವಿ ಆದ್ರೆ ಇನ್ನು ಗೊತ್ತ. ಓ ಮೈ ಗಾಡ್, ಈ ಕತ್ಲಲ್ಲಿ ಒಂದು ಗುಮ್ಮ ಇದೆ.
ಲ್ಯಾಪ್ಟಾಪ್ ನೋಡ್ತಾ ಇದೆ ಫ್ರೆಂಡ್ಸ್. ಗುಮ್ಮ, ವಾಟ್ ಆರ್ ಯು ಡೂಯಿಂಗ್ ಬೇಬಿ? ನೋಡಿ ಇವಳಿಗೆ ಯೂಟ್ಯೂಬ್ ನೋಡಕ್ ಲ್ಯಾಪ್ಟಾಪ್. ಓ ಮೈ ಗಾಡ್. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡಿಗೆ ಕಾಫಿ ಕೊಟ್ಟು ಕಳಿಸಿ ಸ್ವಲ್ಪ ತರಕಾರಿ ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ. ಅದ್ರ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು. ಅಜ್ಜಿ ಬತ್ತೈತೆ ನೋಡಿ. ಓಕೆ, ಯಾರೋ ಬಂದ್ರು, ಹಂಗಾಗಿ ವಿಡಿಯೋನ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ. ನೋಡಿ, ಇಷ್ಟು ಹಾರ್ವೆಸ್ಟ್ ಮಾಡ್ಕೊಬಂದಿದ್ವಿ. ಅದರಲ್ಲಿ ಸೊಪ್ಪನ್ನ ಇವಾಗ ಕ್ಲೀನ್ ಮಾಡ್ಕೋಬೇಕು. ಯಾಕೆ ನಗ್ತಾ ಇದೀನಿ ಅಂದ್ರೆ, ಈ ತಲೆ ಕೂದಲು ಮರರೆಲ್ಲ ಬರ್ತಾರೆ ಗೊತ್ತಾ, ಅವರು ಇಲ್ಲಿ ನಮ್ಮ ಪಕ್ಕದ ಮನೆ, ಅಲ್ಲಿ ಫಾರೆಸ್ಟ್ ಮನೆ ಇದೆಯಲ್ಲ, ಅಲ್ಲಿ ಬೆಕ್ಕು ಹಿಡಿತಿದ್ರಂತೆ. ಇಲ್ಲಿ ಮನೆಗಳ ಹತ್ರ ಬಂದು ಹಿಡಿತಿದ್ರಲ್ಲ, ಅದಕ್ಕೆ ನಾನ್ ಕಳಿಸಿದೀನಿ ಅಂತ ಹೇಳಿದ್ರಂತೆ. ಅಯ್ಯೋ ದೇವ್ರೆ, ನಮ್ಮನೆ ಬೆಕ್ಕಳ ಅದಕ್ಕೆ ಕಾಣೆ ಆಗ್ತಿರ್ತೇವೆ. ಅವಾಗ ಬೆಕ್ಕಳೇ ಇರೋದಿಲ್ಲ ನಮ್ಮನೇಲಿ. ಯಾಕೆ ಅಂದ್ರೆ ಅವ್ರ ಈ ತರ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ನೋಡಿ, ಬೀನ್ಸ್, ಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು ಮತ್ತೆ ಸೊಪ್ಪು ನೋಡಿ ಇಷ್ಟು ಸಿಕ್ಕಿದೆ. ಹೂವಾಗ್ಬಿಟ್ಟಿದೆ ಸಾಂಬಾರ್ ಸೊಪ್ಪು. ಏನಾಗಲ್ಲ, ಹೂವಾದ್ರೆ ಚೆನ್ನಾಗಿರುತ್ತೆ. ಹೂವಲ್ಲಿ ಚಟ್ನಿ ಮಾಡ್ತಾರೆ ಗೊತ್ತಾ, ಸೂಪರ್ ಆಗಿರುತ್ತೆ. ಸಾಂಬಾರ್ಗೆ ಹಾಕ್ಬೇಕು. ಬರೀ ಸಾಂಬಾರ್ ಸೊಪ್ಪಿನ ಬಜ್ಜಿ ಸಾಂಬಾರ್ ಮಾಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಇಲ್ಲಿ ಸಾಂಬಾರ್ ಸೊಪ್ಪು ಮತ್ತೆ ಸಬ್ಬಸ್ಗೆ ಸೊಪ್ಪು, ಇಷ್ಟು ಬೆಂಡೆಕಾಯಿ ಸಿಕ್ಕಿದೆ. ನಾಳೆ ಬೆಂಡೆಕಾಯಿ ಸಾಂಬಾರ್ ಮಾಡೋಣ ಅಂತ ಕಿತ್ಕೊಂಡ್ ಬಂದಿದ್ದೀನಿ. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮನೆ.